ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಡೆಡ್ಲಿ ಮ್ಯಾರೇಜ್. ನಾನು ಕಾರ್ತಿಕ್. ದಾವಣಗೆರೆಯಲ್ಲಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮದುವೆಯಾಗಿ ಕೇವಲ 2.5 ತಿಂಗಳಾಗಿತ್ತು. ದಾವಣಗೆರೆಯ ಖಾಸಗಿ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡುತ್ತಿದ್ದ ಯುವಕ ತನ್ನ ಪತ್ನಿ ಪರಪುರುಷನ ಜೊತೆ ಪರಾರಿಯಾದ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನವವಿವಾಹಿತ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಕಾರಣಕ್ಕೆ ಆತನಿಗೆ ಮದುವೆ ಮಾಡಿಸಿದ್ದವ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇವಸ್ಥಾನದಿಂದ ಹೋದಳು ಡೈರೆಕ್ಟ್ ಆಗಿ ಹಂಗ ಕಾರ್ನಾಗ ಹೋಗ್ಬಿಡ್ತಾಳೆ. ಅವ್ರ ಸಾವಿಗೆ ನೇರ ಕಾರಣ ಆ ಹುಡುಗಿ. ನನ್ನ ಮಗ ಹೊಲ್ದಾಗ ನ್ಯಾಯಕ್ಕೆ ಅಂತ ಹೇಳಬೇಕಂತೇವೆ. ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಯುವಕನ ಸಾವಿನ ಸುದ್ದಿ ಕೇಳಿ ವಿಷ ಸೇವಿಸಿ ಸೂಸೈಡ್ ಮಾಡಿಕೊಂಡಿರೋ ವ್ಯಕ್ತಿ, ಮಗನ ಸಾವಿನ ಸುದ್ದಿ ಕೇಳಿ ರೋಧಿಸುತ್ತಿರೋ ತಂದೆ, ಪೊಲೀಸ್ ಠಾಣೆಯ ಎದುರು ನೆರೆದಿರೋ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯಲ್ಲೇ. ಇದಕ್ಕೆ ಕಾರಣ ಅವಳಿ ಸೂಸೈಡ್. ಭರ್ಜರಿಯಾಗಿತ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್. ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಮದುವೆ. ಈ ಫೋಟೋದಲ್ಲಿರೋ ಜೋಡಿಯ ಹೆಸರು ಹರೀಶ್ ಮತ್ತು ಸರಸ್ವತಿ ಅಂತ. ಹರೀಶ್ ಮೂಲತಃ ದಾವಣಗೆರೆ ಜಿಲ್ಲೆಯ ಗುಮ್ಮನೂರು ಗ್ರಾಮದ ನಿವಾಸಿ. ಸರಸ್ವತಿ ದಾವಣಗೆರೆಯ ಆನೆಕೊಂಡ ಗ್ರಾಮದವರು. ಇವರಿಬ್ಬರು 2.5 ತಿಂಗಳ ಹಿಂದೆ ದಾವಣಗೆರೆಯ ಕೊಂಡಜ್ಜಿ ರಸ್ತೆಯ SP ಆಫೀಸ್ ಎದುರಿನ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು. ಮದುವೆಗೂ ಮೊದಲು ಭರ್ಜರಿಯಾಗಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ರು. ಇಬ್ಬರು ಒಪ್ಪಿ ಹಿರಿಯರ ಸಮ್ಮುಖದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು. 2.5 ತಿಂಗಳು ಎಲ್ಲವೂ ಸುಸೂತ್ರವಾಗಿ ನಡೆದುಕೊಂಡು ಹೋಗಿತ್ತು. ಸ್ನೇಹಿತನಿಗೆ ಸಂಬಂಧಿ ಮದುವೆ ಮಾಡಿಸಿದ್ದ ರುದ್ರೇಶ್ 2.5 ತಿಂಗಳ ಬಳಿಕ ಬಯಲು ಅಸಲಿಯತ್ತು. ಹರೀಶ್ಗೆ ರುದ್ರೇಶ್ ಅನ್ನೋ ಸ್ನೇಹಿತನಿದ್ದ. ತನ್ನ ಸ್ನೇಹಿತನಿಗೆ ಒಂದು ಮದುವೆ ಮಾಡಿಸಿ ಜೀವನದಲ್ಲಿ ಸೆಟಲ್ ಮಾಡಬೇಕು ಅನ್ನೋದು ರುದ್ರೇಶ್ ಮಹದಾಸೆಯಾಗಿತ್ತು. ಹೀಗಾಗಿ ತನ್ನ ಸಂಬಂಧಿಯಾದ ಸರಸ್ವತಿಯನ್ನ ಹರೀಶ್ಗೆ ತೋರಿಸಿದ್ದ. ಹರೀಶ್ ಕೂಡ ಸರಸ್ವತಿಯನ್ನ ಮೆಚ್ಚಿದ್ದ. ಕೊನೆಗೆ 2 ಕಡೆಯವರು ಒಪ್ಪಿ ಮದುವೆ ಮಾಡಿದ್ರು. 2.5 ತಿಂಗಳು ಎಲ್ಲರೂ ಅಂದುಕೊಂಡಂತೆ ಸುಖವಾಗಿ ಜೀವನ ಸಾಗಿಸಿದ್ರು. ಆದರೆ 2.5 ತಿಂಗಳ ಬಳಿಕ ಸರಸ್ವತಿಯ ಅಸಲಿ ಮುಖವಾಡ ಬಯಲಾಗಿತ್ತು. ಮದುವೆಗೆ ಮುಂಚಿನಿಂದ ಆಕೆ ಬೇರೊಬ್ಬ ವ್ಯಕ್ತಿಯನ್ನ ಪ್ರೀತಿಸುತ್ತಿದ್ದಳು ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಆದರೂ ಸಹ ಹರೀಶ್ ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಜೀವನವನ್ನ ಸಾಗಿಸ್ತಿದ್ದ. ಆದರೆ ಆತನ ಬಾಳಲ್ಲಿ ಸರಸ್ವತಿ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಟ್ಟಿದ್ದಳು. ಎರಡೂವರೆ ತಿಂಗಳ ಬಳಿಕ ಎಸ್ಕೇಪ್ ಆಗಿದ್ಲು ಪತ್ನಿ. ಪ್ರಿಯತಮನ ಜೊತೆ ಪರಾರಿಯಾಗಿದ್ದಳು ಸರಸ್ವತಿ. ಭರ್ಜರಿ ಫೋಟೋ ಶೂಟ್ ಮಾಡಿಸಿಕೊಂಡು ಅದ್ದೂರಿಯಾಗಿ ಮದುವೆಯಾಗಿದ್ದ ಸರಸ್ವತಿ 2.5 ತಿಂಗಳ ಬಳಿಕ ತನ್ನ ಅಸಲಿ ಮುಖ ಪ್ರದರ್ಶನ ಮಾಡಿದ್ಲು. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಮನೆಯಿಂದ ಹೊರಬಿದ್ದ ಸರಸ್ವತಿ ತನಗೆ ಮದುವೆಯಾಗಿದೆ ಅನ್ನೋದನ್ನ ಕೂಡ ಪರಿಗಣಿಸದೆ ಕುಮಾರ್ ಅನ್ನೋ ವ್ಯಕ್ತಿಯ ಜೊತೆ ಎಸ್ಕೇಪ್ ಆಗಿದ್ಲು. ಯಾವಾಗ ಸರಸ್ವತಿ ಪ್ರಿಯತಮನ ಜೊತೆ ಎಸ್ಕೇಪ್ ಆದ್ಲು, ಇಡೀ ಊರಿಗೆ ಆ ವಿಚಾರ ಗೊತ್ತಾಗಿತ್ತು. ಮದುವೆಯಾದ 2.5 ತಿಂಗಳಿಗೆ ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಅನ್ನೋ ವಿಚಾರ ಅರಿತಂತ ಹರೀಶ್ ವಿಚಲಿತನಾಗಿದ್ದ. ಊರಲ್ಲಿ ಮಾನ ಮರ್ಯಾದೆ ಹರಾಜಾಯ್ತು ಅನ್ನೋ ಚಿಂತೆಗೆ ಬಿದ್ದಿದ್ದ. ನಮ್ಮೂರು ದೇವಸ್ಥಾನದಿಂದ ಹೋಗಿದಾರ ಅಂದಟಿಗೆ ಅಲ್ಲಿ CC ಕ್ಯಾಮ್ರಾ ಐತೆ ದೇವಸ್ಥಾನದ ಹತ್ರ ಅಂತ ಹೇಳಿದಾಗ ಐತಿ ಅನ್ನಿದೆ. ಭಾನುವಾರ ದಿವಸ ಮಧ್ಯಾಹ್ನ ಬಂದು ಆ CC ಕ್ಯಾಮ್ರಾ ಆನ್ ಮಾಡಿ ನೋಡಿದ್ದೆ. ಆಕೆ ದೇವಸ್ಥಾನಕ್ಕೆ ಬಂದಾಕಿ ದೇವಸ್ಥಾನದಿಂದ ಕರೆಕ್ಟಾಗಿ ಅದು ಕಾರ್ ಬಂದೈತಿ. ಕುಮಾರ ನಾನು ಆಮೇಲೆ ಅವನ ಫ್ರೆಂಡು ಕಾರ್ ತಂದಾರೆ. ಆ ಕಾರ್ ತಂದು
ಅವರು ಆಕಿನ ಕಾರ್ನಾಗ ಹತ್ತಿಸ್ಕೊಂಡು ಹೋಗಿದ್ದಾರೆ ನಮ್ಮೂರಿಂದ. ಓದಿಂದೆ ಅದು ಮತ್ತಿವರು ಬಂದು ಕಾರ್ ನಂಬರ್ ಕಂಡು ಹಿಡಿದು ಇಂತಾರೆ ಅಂದಿಂದೆ ಅವ್ರು ಇಂತಾರೆ ಅನ್ನೋದು ಗೊತ್ತಾಗೈತೆ ಇಲ್ಲಿ ದಾವಣಗೆರೆ ಇಲ್ಲೇ ಬಸಾಪುರ ಅಂತಂದು. ಡೆತ್ ನೋಟ್ ಬರೆದಿಟ್ಟು ಹರೀಶ್ ಆತ್ಮಹತ್ಯೆಗೆ ಶರಣು. ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿದೆ 3 ಹೆಸರು. ಪ್ರಿಯತಮನ ಜೊತೆ ಪರಾರಿಯಾಗಿದ್ದ ಸರಸ್ವತಿಯನ್ನ ಹುಡುಕಿದ ಪೊಲೀಸರು ಠಾಣೆಗೆ ಕರೆತಂದ್ರು. ಬಳಿಕ ಹರೀಶ್ ಮತ್ತು ಆತನ ಪೋಷಕರಿಗೆ ಕರೆ ಮಾಡಿ ಕರೆಸಿಕೊಂಡಿದ್ರು. ಬಳಿಕ ಇಬ್ಬರ ಜೊತೆ ಮಾತುಕತೆ ನಡೆಸಿದ್ರು. ಸರಸ್ವತಿಯನ್ನ ತವರು ಮನೆಗೆ ಕಳಿಸಿದ್ರು. ಹರೀಶ್ ತಂದೆಯನ್ನ ಕರೆದುಕೊಂಡು ತನ್ನ ಮನೆಗೆ ಬಂದಿದ್ದ. ಇದಾದ ಬಳಿಕ ಸರಸ್ವತಿ ಹರೀಶ್ಗೆ ಕರೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ಲಂತೆ. ಇದನ್ನ ಮನೆಯವರ ಬಳಿ ಕೂಡ ಆತ ಹೇಳಿಕೊಂಡಿದ್ದ. ಸರಸ್ವತಿ ಮಾವ ಗಣೇಶ್ ಹಾಗೂ ಸರಸ್ವತಿ ಚಿಕ್ಕಮ್ಮ ಆಂಜಿನಮ್ಮ ಅನ್ನೋರು ಪದೇ ಪದೇ ಹರೀಶ್ಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಿದ್ರಂತೆ. ಹೀಗೆ ಹರೀಶ್ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾನೆ. ಡೆತ್ ನೋಟ್ ಬರೆದಿಟ್ಟು ಹೊಲಕ್ಕೆ ಹೋಗಿ ಬರ್ತೀನಿ ಎಂದವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದಕ್ಕೂ ಮೊದಲು ಅವರ ಅಕ್ಕನಿಗೆ ವಾಟ್ಸಪ್ನಲ್ಲಿ ಡೆತ್ ನೋಟ್ ಕಳಿಸಿದ್ದ. ತಕ್ಷಣ ಎಚ್ಚೆತ್ತ ಅಕ್ಕ ಮನೆಯವರಿಗೆ ಕರೆ ಮಾಡಿದ್ದಾಳೆ. ಆದರೆ ಅಷ್ಟೊತ್ತಿಗಾಗಲೇ ಆತನ ಪ್ರಾಣ ಹೊರಟು ಹೋಗಿತ್ತು. ಅವಾಗ ಗೊತ್ತಾದಿಂದ ಅವರು ಸಾಹೇಬ್ರು ಆ ಹುಡುಗಿನ ಕರೆ ಕಳಿಸಿ ನಮ್ಮನ್ನಿಲ್ಲೇ ಕರೆ ಕಳಿಸಿದಾಗ ನೀವು ಹೋಗ್ರಿ ಕರೆ ಕಳಿಸಿದಾಗ ನಾವು ಬಂದ್ವಿ. ನಮ್ಮ ಹುಡುಗಂದು ಅವ್ರನ್ನ ಇಬ್ಬರನ್ನು ಕರೆ ಕಳಿಸಿ ಸಾಹೇಬರು ಮಾತಾಡಿದರು. ಅವ್ರು ಮಾತಾಡಿದಾಗ ಇವ್ರು ಏನು ಹೇಳಿದ್ರು ಅವ್ರು ಏನು ಹೇಳಿದ್ರೆ ಗೊತ್ತಿಲ್ಲ ನಮಗೆ. ನಮ್ಮನ್ನು ಒಳಗೆ ಬಿಟ್ಕೊಂಡಿದ್ದಿಲ್ಲ. ಅವಾಗ ಮಾತಾಡಿಂದೆ ಅವರು ಆ ಹುಡುಗಿ ಮನೆಗೆ ಹೋದ್ಲು. ಅಪ್ಪಾಜಿ ಬಾ ನಮ್ಮ ಮನೆಗೆ ಹೋಗೋಣ ಅಂತಂದು ನಮ್ಮ ಮಗ ಅಂದ. ನಮ್ಮ ಮಗನ ಕರ್ಕೊಂಡು ಹೋದ್ವಿ. ಹೋದಾಗ ಯಜಮಾನ್ರನ್ನೆಲ್ಲ ಕರೆ ಕಳಿಸಿದ್ರು. ಅವರು ಎಲ್ಲ ಮತ್ತೆ ಹಾಕ್ತೀನಿ ನೋಡ್ರಿ ಅಂದರು. ನೋಡಿದಾಗ ನಾವು ಓದಿಂದೆ. ತಿರುಗಿ ದಿನ ನನ್ನ ಮಗಗೆ ಅವ್ರಿಗೆ ಟಾರ್ಚರ್ ಕೊಟ್ಟು ಹಂಗೆ ಹಿಂಗೆ ಅಂತ ಪ್ರಾಣ ಭಯ ಹೆದರಿಕೆ ಹಾಕಿ ಆಮೇಲೆ ಅವ್ನು ಕುಮಾರ ಅನ್ನೋನು, ಆಮೇಲೆ ಗಣೇಶಿ, ಆಮೇಲೆ ಈ ಸರಸ್ವತಿ ಸೊಸಿ, ಆಮೇಲೆ ಈಕಿ ಅಂಜಿನಮ್ಮ ಅನ್ನೋರು ಇವರೆಲ್ಲ ಪ್ರಾಣ ಬೆದರಿಕೆ ಹಾಕಿ ಅವ್ನಿಗೆ ಇದು ಮಾಡಿದ್ದಾರೆ. ಆಮೇಲೆ ನೀನು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತಂದೆಲ್ಲ ಇದು ಮಾಡಿಂದೆ. ನನ್ನ ಮಗ ಹೊಲಕ್ಕೆ ಹೋಗೋಕ್ಕಾರ್ಲು ಇವ್ನು ಕುಮಾರ ನಾನು ಬಂದು ಅವ್ರನ್ನ ಅವನ ಕಡೆಯವ್ರನ್ನ ಕರ್ಕೊಂಬಂದು ಅವನ ಅಲ್ಲಿ ಬೆದರಿಕೆ ಮಾಡಿದ್ದಾನೆ. ಆವಾಗ ಬಂದು ಹಿಂಗೆ ಅಂದಾಗ ಬಿಡ ಅವನೇ ಮಾಡ್ತಾನೆ ಅಂದಾಗ ನನ್ನ ಮಗ ಹೊಲಕ್ಕೆ ಹೋಗ್ಕನಿ ಅಂತ ಹೋದಾನು. ಯಾಕೆ ಬರಲಿಲ್ಲ ಅಂತ ನಾವೆಲ್ಲ ಇದು ಮಾಡಿ ನೋಡಿದಾಗ ಆಮೇಲೆ ನನ್ನ ಮಗಳು ಅಪ್ಪಾಜಿ ಹಿಂಗೆ ಅಂತಂದು ಮೆಸೇಜ್ ಹಾಕಿದ್ದಾನೆ ಅಣ್ಣ ತಮ್ಮ ನೋಡ್ರಿ ಅಂತಂದು ಹೇಳಿದಾಗ ನಾವು ಹೋಗಿ ನೋಡಿದಾಗ ನನ್ನ ಮಗ ಹೊಲ್ದಾಗ ಮೇಳಕ್ಕೆ ಅಂತ ಹೇಳಬೇಕತ್ತವ. ಸರಸ್ವತಿಯನ್ನ ಕರೆದೊಯ್ದ ಬಳಿಕ ಹರೀಶ್ ಮೇಲೆ ಹಲ್ಲೆ. ಗ್ರಾಮದ ಬಳಿ ಹರೀಶ್ ಮೇಲೆ ಹಲ್ಲೆ ಮಾಡಿದ್ದ ಕುಮಾರ್. ಪೊಲೀಸ್ ಠಾಣೆಯಲ್ಲಿ ಹರೀಶ್ ಮತ್ತು ಸರಸ್ವತಿ ನಡುವೆ ರಾಜಿ ಸಂಧಾನ ನಡೆಸಿದ್ರು. ಇದಾದ ಬಳಿಕ ಆಕೆ ತನ್ನ ತವರು ಮನೆಗೆ ಹೋಗಿದ್ಲು. ಹರೀಶ್ ತನ್ನೂರಿಗೆ ಬಂದಿದ್ದ. ಹೀಗೆ ಊರಿಗೆ ವಾಪಸ್ಸಾಗಿದ್ದ ಹರೀಶ್ ತನ್ನ ಪಾಡಿಗೆ ತಾನು ಜೀವನ ನಡೆಸಿಕೊಂಡು ಹೋಗ್ತಿದ್ದ. ಹೀಗಿದ್ರೂ ಸಹ ಸರಸ್ವತಿಯ ಪ್ರಿಯತಮ ಕುಮಾರ್ ಹರೀಶ್ನನ್ನ ಹಿಂಬಾಲಿಸಿಕೊಂಡು ಬಂದು ಪ್ರಾಣ ಬೆದರಿಕೆಯನ್ನ ಹಾಕಿದ್ನಂತೆ. ಅಲ್ಲದೆ ಗುಮ್ಮನೂರು ಗ್ರಾಮದ ಬಳಿ ಕುಮಾರ್ ಹಲ್ಲೆ ಮಾಡಿದ್ದ ಅಂತ ಅವರ ಸಂಬಂಧಿಯಾದ ಚನ್ನಬಸಪ್ಪ ಆರೋಪಿಸಿದ್ದಾರೆ. ಅಲ್ಲದೆ ಹರೀಶ್ ಮೇಲೆ ಹಲ್ಲೆ ವಿಚಾರ ತಿಳಿದು ಸ್ಥಳಕ್ಕೆ ತೆರಳುವ ಹೊತ್ತಿಗೆ ಕುಮಾರ್ ಮತ್ತವನ ಹಿಂಬಾಲಕರು ಎಸ್ಕೇಪ್ ಆಗಿದ್ರಂತೆ. ಕುಮಾರ್ ಅಂತ ಹುಡುಗ ನಾನು ನೋಡ್ಕೊಂತ ದಾವಣಗೆರೆ ಬಂದರೆ ನನ್ನ ಲವರ್ ಅವಳು, ನೀನು ಯಾವುದೇ ಕಾರಣಕ್ಕೂ ಅವಳ ಹತ್ರ ಹೋಗಂಗಿಲ್ಲ ಅಂತ ಇವನು ಸವಾಲು ಹಾಕ್ತಾನೆ. ಯಾರಿಗೆ? ಹರೀಶ್ ಅಣ್ಣನಿ. ಅದಾದ ನಂತರದಲ್ಲಿ ಅವನು ಹೊಲಕ್ಕೆ ಹೋಗಿರ್ತಾನೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇರ್ತದೆ. ಇವನು ಕಾರಲ್ಲಿ ಇವರ ಒಂದು ಪಡೆ ಅಂದರೆ ಇವನು ಹಿಂದಿರ್ತಕ್ಕಂಥ ಗುಂಡಗಳನ್ನ ಸಣ್ಣ ಗುಂಡಗಳನ್ನ ಕರ್ಕೊಂಡೋಗಿ ಅವನನ್ನು ಅಲ್ಲೇ ಮಾಡ್ತಾನಲ್ಲಿ. ಅಲ್ಲೇ ಮಾಡಿದಾಗ ಇವನು ಅಲ್ಲಿಂದ ಹೊಲಕ್ಕೆ ಹೋಗಿ ಬರ್ತಾನೆ. ನಾನು ಕೂಡ ಅದೇ ಗ್ರಾಮದಲ್ಲಿ ಅವತ್ತಿದ್ದೆ. ನಾವು ಒಟ್ಟತ್ತಿಗೆ ಅವ್ರು ಹೋಗ್ಬಿಟ್ಟಿದ್ರು. ಹೊಲ್ದಕ್ಕೆ ನಾವು ಹೋದ್ವಿ. ಅವನ್ನ ಹೊಡೆದಾದ್ಮೇಲೆ ಅವ್ರ ತಂದೆಗೆ ಹೇಳ್ತಾನೆ ಇವನು, ಅಪ್ಪ ನಾನು ಯಾವುದೇ ಕಾರಣಕ್ಕೂ ಜೀವಂತ ಬದುಕೋದಿಲ್ಲ, ನನ್ನ ಬೇರೆ ಹತ್ರ ಹೊಡೆಸ್ಕೊಂಡು ಸಾಯೋದು ನನಗೆ ಅವಶ್ಯಕತೆ ಇಲ್ಲ, ನಾನು ಬಿಟ್ಟರು ಕೂಡ ನನ್ನ ಇಲ್ಲಿ ಊರವರೆಗೆ ಬಂದು ನನ್ನ ಕಾರ್ಯನ ಫಾಲೋ ಮಾಡಿದ್ರೆ ನಾನು ಸಾಯೋದೇ ನಿಜ ಅಂತೇಳಿ ಸ್ನೇಹಿತನ ಸಾವಿನ ಸುದ್ದಿ ಕೇಳಿ ವಿಷ ಸೇವಿಸಿದ ರುದ್ರೇಶ್. ಆಸ್ಪತ್ರೆಗೆ ಸೇರಿಸಿದರೂ ಉಳಿಯಲೇ ಇಲ್ಲ ರುದ್ರೇಶ ಪ್ರಾಣ.
ಯಾವಾಗ ಹರೀಶ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋ ವಿಚಾರ ಗೊತ್ತಾಯಿತು, ಅವನ ಸ್ನೇಹಿತ ರುದ್ರೇಶ್ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ತಮ್ಮ ಸಂಬಂಧಿಯನ್ನ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ. ನಾನೇ ಮುಂದೆ ನಿಂತು ನನ್ನ ಸ್ನೇಹಿತನ ಜೀವನವನ್ನ ಹಾಳು ಮಾಡಿದ್ದೇನೆ, ನಾನು ಬದುಕಿದ್ರೂ ಏನು ಪ್ರಯೋಜನವಿಲ್ಲ ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದ. ರುದ್ರೇಶ್ ವಿಷ ಸೇವಿಸುತ್ತಿದ್ದಂತೆ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ಮಾಡಿದ್ರು. ಆದರೆ ರುದ್ರೇಶ್ ಪ್ರಾಣ ಉಳಿಯಲೇ ಇಲ್ಲ. ಈ ಮೂಲಕ ಜೀವದ ಗೆಳೆಯರು ಸಾವಿನಲ್ಲೂ ಒಂದಾಗಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಸರಸ್ವತಿ, ಕುಮಾರ್ ಅಂತ ಚನ್ನಬಸಪ್ಪ ಆರೋಪಿಸಿದ್ದಾರೆ. ರುದ್ರೇಶ್ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರೆ ಪಾಪ ಮರ್ಯಾದೋಸ್ತ ಅವನು. ಈಗ ಸಮಾಜದಲ್ಲಿ ಒಂದು ಹೆಣ್ಣು ಕೊಟ್ಟು ಮದುವೆ ಮಾಡಿರ್ತಾರೆ. ಈಗ ಕೆಟ್ಟ ಹೆಸರು ಯಾರು ತರಬಾರ್ದು ಅಂತೇಳಿ ಅವನು ಮದುವೆ ಮಾಡಿ ಕೊಟ್ಟಾಗ ಅವನಿಗೆ ಮಾನಸಿಕ ನೋವಾಗಿ ನಾನು ಎಂಥ ಕೆಲಸ ತಪ್ಪು ಮಾಡಿದೆ ಅಂತ ಒಂದು ವೈಯಕ್ತಿಕವಾಗಿ ಅವನು ಸಾವಿಗೆ ಈ ಕುಮಾರ ಮತ್ತು ಈ ಸರಸ್ವತಿ ಕಾರಣ. ಹೌದು, ಇವೆರಡು ಜೋಡಿ ಸಾವಿಗೆ ಇವರಿಬ್ಬರು ಕಾರಣ. ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ ಕರೆ ಮಾಡಿ. ಒಂದು ವೇಳೆ ನಿಮಗೆ ಮಾನಸಿಕ ಖಿನ್ನತೆ ಕಾಡುತ್ತಿದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆಗಳು ಮನಸ್ಸಿನಲ್ಲಿ ಪದೇ ಪದೇ ಮೂಡ್ತಾ ಇದ್ರೆ ನಿಮಗೆ ಸಹಾಯದ ಅವಶ್ಯಕತೆ ಇದೆ. ಮಾನಸಿಕ ವೈದ್ಯರನ್ನ ಭೇಟಿ ಮಾಡಬೇಕಾಗಿದೆ ಎಂಬುದರ ಸೂಚನೆಯಾಗಿರುತ್ತದೆ. ನಿಮಗೇನಾದರೂ ಮಾನಸಿಕ ವೈದ್ಯರ ಆಪ್ತ ಸಲಹೆ ಅಗತ್ಯವಿದ್ದಲ್ಲಿ 08020497777 988 6444 075 988 03 96 7676602602 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಜೊತೆಗೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ನಿಮಾನ್ಸ್ನ ಸಹಾಯವಾಣಿ 14416 ಅಥವಾ 1800 891 4416 ಸಂಖ್ಯೆಗಳಿಗೆ ಕರೆ ಮಾಡಿ.